ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಸಮರ್ಥ ಶಾಮನೂರ್ ಅವರಿಗೆ ಟಿಕೆಟನ್ನು ಇವತ್ತು ಘೋಷಣೆಯನ್ನು ಮಾಡಿದ್ದಾರೆ. ನಮ್ಮ KPCC ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಮತ್ತು ನಮ್ಮ AICCಯ ರಂಜಿತ್ ಸುರ್ಜಿವಾಲಾ ಅವರವರು ಮತ್ತು ಎಲ್ಲ ನಮ್ಮ ಮುಸಲ್ಮಾನ್ ನಾಯಕರುಗಳು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಕೆಲಸವನ್ನು ಮಾಡಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಗೆಲ್ಲಿಸಬೇಕು ಅಂತ ದೃಷ್ಟಿಕೋನದಲ್ಲಿ ಮೊನ್ನೆ 2 ದಿವಸ ಮೀಟಿಂಗನ್ನು ಮಾಡಿ ಎಲ್ಲರ ಮನಸ್ಸು ಗೆದ್ದು ಎಲ್ಲರೂ ಒಗ್ಗಟ್ಟಿನಿಂದ ಈ ಒಂದು ಚುನಾವಣೆಯನ್ನು ಎದುರಿಸಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ನಮಗೆ ಸಮರ್ಥವರಿಗೆ ಬಿ ಫಾರಮನ್ನು ಘೋಷಣೆ ಮಾಡಿ ಇವತ್ತು ಕೊಟ್ಟಿದ್ದಾರೆ. ನಾನು AICCಗೆ ಮತ್ತು ನಮ್ಮ KPCCಯ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ, ಎಲ್ಲ ನಾಯಕರುಗಳಿಗೆ ತುಂಬುರದಿಂದ ಅಭಿನಂದನೆಗಳು ಸಲ್ಲಿಸ್ತೇನೆ ಮತ್ತು ಎಲ್ಲರ ಒಗ್ಗಟ್ಟಿನಿಂದ ಈ ಒಂದು ಚುನಾವಣೆಯಲ್ಲಿ ಗೆಲ್ಲೋಣ ಅಂತೇಳಿ ನಾನು ಈ ಸಮಯದಲ್ಲಿ ಹೇಳ್ಬಯಸ್ತೇನೆ. ಒಂದು ಕಡೆ ಬಿಜೆಪಿಯಿಂದ ST ಸಮುದಾಯದ ಅಭ್ಯರ್ಥಿ ಟಿಕೆಟ್ ಕೊಟ್ಟಾರೆ, ಇನ್ನೊಂದು ಕಡೆಗೆ ನಿಮ್ಮ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಟಿಕೆಟ್ಗೆ ಬೇಡಿಕೆ ಇಟ್ಟಿತ್ತು. ಇದನ್ನು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಈಗ ನಿನ್ನೆ ದಿವಸ ಕುಂತಾಗ ಎಲ್ಲರೂ ಸೇರಿ ರಾಜಿ ಸಂಧಾನನೇ ಮಾಡಿದರು. ರಾಜಿ ಸಂಧಾನ ಮೀನ್ಸ್ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಹೈಕಮಾಂಡ್ಗೆ ಬಿಟ್ಟು ಹೈಕಮಾಂಡ್ ಏನು ಪ್ರಾಪರ್ ಡಿಸಿಷನ್ ಅಂತಂತೋ ವಿಲ್ ಒಬೇ ಬೈ ದಿ ಹೈಕಮಾಂಡ್ ಅಂತೇಳಿಬಿಟ್ಟೆ ಹೈಕಮಾಂಡ್ನವ್ರಿಗೆ ಬಿಟ್ಟ ಮೇಲೆ ಹೈಕಮಾಂಡ್ನವರು ಇವತ್ತು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸರ್, ಈಗ ಪ್ರಚಾರಕ್ಕಾಗಲಿ ಅದಕ್ಕಾಗಲಿ ಜಾಸ್ತಿ ಸಮಯ ಇಲ್ಲ. ಇದರ ನಡುವೆ ಸ್ಥಳೀಯವಾಗಿ ಸೃಷ್ಟಿಯಾಗಿರುವಂಥ ಗೊಂದಲಗಳನ್ನು ಸರಿಪಡಿಸಿಕೊಂಡು ಯಾವ ರೀತಿ ಕೆಲಸ ಕಾರ್ಯಗಳು ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಯಾವುದು ಗೊಂದಲಗಳು ಏನಿಲ್ಲ. ನಮ್ಮಲ್ಲಿ ಎಲ್ಲ ಸಮಾಜದವರು ಎಲ್ಲರೂ ಅಣ್ಣ ತಮ್ಮಂದ್ರಂತೆ ಇದ್ದೀವಿ. ಯಾರ ಒಂದು ಮನಸ್ತಾಪನೂ ಇಲ್ಲ. ಏನು ಚುನಾವಣೆ ಅಂದಾಗ ಮತ್ತು ನಾನು ನಿಲ್ತೀನಿ ಅಂತ ಎಲ್ಲರೂ ಕೇಳ್ತಾರೆ. ಕೇಳೋದ್ರಲ್ಲೇನು ಯಾರಿಗೂ ಏನೂ ಇದಿಲ್ಲ, ಎಲ್ಲರೂ ಕೇಳ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ಹೈಕಮಾಂಡು ಏನು ನಮ್ಮ ಕಾಂಗ್ರೆಸ್ ಸಂಸ್ಕಾರ, ಅದರಲ್ಲಿ ಮುಖ್ಯವಾಗಿ ನಾವು ಕಾಂಗ್ರೆಸ್ ಫ್ಯಾಮಿಲಿಯವರು 40 ವರ್ಷದಿಂದ ನಮ್ಮ ತಂದೆಯವರು ಕಾಂಗ್ರೆಸ್ನಲ್ಲೇ ಇದ್ದು ದುಡಿದಿದ್ದಾರೆ. ಅದನ್ನು ಅವರು ಪರಿಗಣಿಸಿದ್ದಾರೆ ಮತ್ತು ಅಲ್ಪಸಂಖ್ಯಾತರು ಅವರು ಕೇಳುವ ಹಕ್ಕಿದೆ, ಕೇಳಿದ್ದಾರೆ. ಆ ನಿಟ್ಟಿನಲ್ಲಿ ಯಾರ್ದು ಏನು ತಪ್ಪಿಲ್ಲ ಮತ್ತು ಎಲ್ಲರೂ ಇವತ್ತು ಒಮ್ಮತದಿಂದ ಸಮರ್ಥವ್ರಿಗೆ ಕೊಡ್ರಿ ಅಂತ ಹೇಳಿ ಮೇಲೆ ಹೈಕಮಾಂಡ್ ಒಪ್ಪಿದೆ. ಬಿಜೆಪಿಯಿಂದ ಮುಸ್ಲಿಂ ಮತಗಳ ವಿಭಜನೆ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. ಅಂದರೆ ಮುಸ್ಲಿಂ ಅಭ್ಯರ್ಥಿಗಳ ಪಕ್ಷೇತರ ಕಣಕ್ಕಿಳಿಸೋ ಪ್ರಯತ್ನ ನಡೀತಾ ಇದೆ. ಗೊತ್ತಿಲ್ಲ, ಇನ್ನು ಕೇಳಿಲ್ಲ, ಇನ್ನು ಟೈಮ್ ಆಯ್ತಾ. ಬಿಜೆಪಿನ ವಾಪಸ್ ತರಿಸೋ ಪ್ರಯತ್ನ ಮಾಡ್ತೀರಾ ಅಂತ ನೋಡೋಣ ಮಾಡ್ಸೋಣ, ಏನೇನು ನೋಡೋಣ, ಕೇಳೋಣ, ಏನಾಗಬೇಕು ಎಲ್ಲ ವಿಚಾರಿಸೋಣ. ಅಲಿಗೇಷನ್ ಮಾಡಿದ್ದಾರೆ ಸರ್, ಬಿಜೆಪಿಗೆ ಮುಸ್ಲಿಮರಿಗೆ ಬಿಜೆಪಿಯನ್ನು ತೋರಿಸ್ಬಿಟ್ಟು ಕಾಂಗ್ರೆಸ್ನವರು ಓಟ್ ಹಾಕಿಸ್ಕೊತಾ ಇದ್ದಾರೆ ಅಂತ. ಬಿಜೆಪಿಯನ್ನು ತೋರಿಸ್ಬಿಟ್ಟು ಮುಸ್ಲಿಮರ ಓಟು ಕಾಂಗ್ರೆಸ್ ಹಾಕಿಸ್ಕೊಳ್ತಾ ಇದೆ, ಬಳಸ್ಕೊಳ್ತಾ ಇದೆ ಅನ್ನೋಂಥದ್ದು ಅದು ಉಲ್ಟಾ ಆಯ್ತು. ಹಂಗೇನಿಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಸರ್.